ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಾಲುಷಾ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಬಾಲುಷಾ ಭಾಳ ಪರ್ಫೆಕ್ಟಾಗಿ ಬಂದಿರ್ತಾವೆ, ಚೆಂದಾಗಿರ್ತಾವೆ. ಒಳಗೆ ತಿನ್ನಕ್ಕೂ ಅಷ್ಟು ಟೇಸ್ಟ್ ಇರ್ತಾವೆ, ಜ್ಯೂಸ್ ಇರ್ತಾವೆ. ಈಗ ನಾನು ನೋಡ್ರಿ ಮೈದಾ ಹಿಟ್ಟನ್ನು ತೊಗೊಳಕ್ತಾನೆ. ಮೈದಾ ಹಿಟ್ಟು ದೊಡ್ಡ ಕಪ್ಪಿಲ್ಲೇ 1 ಕಪ್ ಮೈದಾ ಹಿಟ್ಟು ತೊಗೊಂಡೆ ನಾನು. ಈಗ ಅದಕ್ಕೆ ಉಪ್ಪು ಹಾಕ್ಕೊಳಕ್ತಾನೆ. ಉಪ್ಪು, ಬೇಕಿಂಗ್ ಸೋಡಾ ಹಾಕೋಬೇಕು. ಬೇಕಿಂಗ್ ಸೋಡಾ ಪೌಡ್ರು, ಉಪ್ಪು ಎಲ್ಲ ಹಾಕ್ಕೊಂಡು ಅದನ್ನು ಹಿಟ್ಟು ನಾದ್ಕೋಬೇಕಾಗ್ತೈತಿ, ಹಿಟ್ಟು ರೆಡಿ ಮಾಡ್ಕೋಬೇಕಾಗ್ತೈತಿ. ಈಗ ನೋಡ್ರಿ ಇದನ್ನೆಲ್ಲ ಕಲಸಾಕತ್ತಾನೆ ನಾನು. ಎಲ್ಲ ಹಾಕ್ಕೊಂಡಿದ್ದು ಕಲಸಿ ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳಕ್ತಾನೆ. ತುಪ್ಪ ಜಾಸ್ತಿ ಹಾಕೋರಿ, ಯಾಕಂದ್ರೆ ಅವು ಕ್ರಿಸ್ಪಿಯಾಗಿ ಬರ್ತಾವೆ, ಚಂದ ಬರ್ತಾವೆ. ನೋಡ್ರಿ ಹಿಂಗೆಲ್ಲ ಮಾಡಿರಿ. ತುಪ್ಪ ಹಾಕಿ ಅದಕ್ಕೆಲ್ಲ ತುಪ್ಪವನ್ನು ಮಿಕ್ಸ್ ಮಾಡಾಕತ್ತಾನೆ. ಈಗ ತುಪ್ಪ ಮಿಕ್ಸ್ ಮಾಡಿ ಇದನ್ನೆಲ್ಲ ಮೊದಲ ನೀರು ಹಾಕಬಾರ್ದ್ರಿ, ಬರೀ ತುಪ್ಪ ಅದು ಹಾಕಿರ್ತೀವಲ್ಲ ಅದನ್ನೆಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಉದುರು ಮಾಡ್ಕೋಬೇಕು. ಇದು ಹೆಂಗೆ ಆಗ್ಬೇಕಂದ್ರೆ ಇದು ಜಾಮೂನ್ ಹಿಟ್ಟಿನ ಗತೆ ಉದುರ ಬರ್ಬೇಕದು ಪಳಪಳಾಗಿ ಹಿಟ್ಟು. ಅದಕ್ಕೆ ನಾನು ಈ ಥರ ಉದುರು ಮಾಡ್ಕೊಳಕ್ತಾನೆ ಅದು ಮೊದಲು ಫಸ್ಟ. ಆಮೇಲೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಹಗುರ ಹಿಟ್ಟು ನಾದ್ಬೇಕು, ಹಗುರ ನಾದ್ಬೇಕು ರೀ ಹಿಟ್ಟು. ಹಿಂಗೆಲ್ಲ ಕೂಡಿ ಮಿದ್ದೆ ಚೆಂದಂಗೆ ಮಾಡಿ ಹಂಗೆ ಚಪಾತಿ ಹಿಟ್ಟಿನ ಅದಕ್ಕೆ ನಾದಬಾರ್ದು. ಇದೊಂಥರ ಹಗುರಂಗೆ ನಾದ್ಕೋಬೇಕು, ಪಳ್ಳಾಗ್ಬೇಕು ಅದು ಹಿಟ್ಟು. ಈಗ ನೋಡ್ರಿ ಇದೆಲ್ಲ ನಾದೇ ಮುಗಿಸಿ ನಾನು ಹಿಟ್ಟು ಹಿಂಗೆಲ್ಲ ಕೂಡಿಸಿ ಹಿಟ್ಟನ್ನು ಹಿಂಗೆ ನಾದೋದಲ್ರಿ, ಅದು ಕೂಡಿಸ್ಕೋತ ಚೆಂದಂಗೆ ಹೋಗಿ ಹಿಂಗೆ ಮಾಡಿಟ್ಟು ಅವನ್ನ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಡ್ಬೇಕು. ಹಿಟ್ಟನ್ನು ರೆಸ್ಟ್ ಮಾಡಕ್ಕೆ ಬಿಟ್ಟು ನಾವು ಏನು ಮಾಡ್ಕೋಬೇಕಂತಂದ್ರೆ ಸಕ್ರೆ ಪಾಕ ಮಾಡ್ಕೋಬೇಕಾಕತಿ. ಈ ಪಾಕಿಗೆ ನಾನು ಇಷ್ಟು ಸಕ್ರೆ ತೊಗೊಂಡನಿ, 1 ಬೌಲ್ ಸಕ್ರೆ ತೊಗೊಂಡನಿ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಬೌಲ್ನಷ್ಟು ನೀರು ಹಾಕಿ ಅದಕ್ಕೆ ಪಾಕ ಮಾಡ್ಕೋಬೇಕು ಅದನ್ನ ಚೆಂದಂಗೆ. ಈಗ ಅದಕ್ಕೆ ನಾನು ಏಲಕ್ಕಿ ಕುಟ್ಕೊಳಕ್ತೇನೆ ರೀ. ಏಲಕ್ಕಿ ಒಂದು ಸ್ವಲ್ಪ ಹಾಕಿದ್ರೆ ಅದು ಪಾಕ ಚೆಂದ ಆಗ್ತದೆ ಅಂಥೇಳಿ ಏಲಕ್ಕಿ ತೊಗೊಂಡನಿ. ನೋಡಿರಿ ಈಗ ಏಲಕ್ಕಿಯನ್ನು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಬೇಕಾಗ್ತದೆ. ಈಗ ಇದು ದೀಪಾವಳಿ ಬರೋದ್ರಿಂತ ಇದನ್ನು ನೀವು ಎಲ್ಲ ಸ್ವೀಟ್ಸ್ ಮಾಡ್ತಿರ್ತಾರೋ, ಅದಕ್ಕೆ ನಾನು ಇವತ್ತು ಬಾಲುಷಾ ಮಾಡಿ ತೋರಿಸ್ಬೇಕಂಥೇಳಿ ನಿಮಗೆ ತೋರ್ಸಾಕ್ತೇನೆ ರೀ. ಅದ್ರ ಭಾಳ ಬೆಸ್ಟಾಗಿರ್ತಾವೆ ಬಾಲುಷಾ, ಊಟದಲ್ಲಿನೂ ತಿನ್ಬೋದು ಇವನ್ನ. ಈಗ ಏಲಕ್ಕಿ ಪಾಕ ಮಾಡಕಂಥೇಳಿ 1 ಕಪ್ ಸಕ್ರೆ ತೊಗೊಂಡು, ಒಂದು ಅರ್ಧ ಕಪ್ ಸಕ್ರೆ ತೊಗೊಂಡು ಅದಕ್ಕೆ ಎಲ್ಲ ಏಲಕ್ಕಿ ಹಾಕ್ಕೊಂಡು ಕೇಸರಿ ಹಾಕ್ಕೊಳಕ್ತಾನೆ. ಸ್ವಲ್ಪ ಕೇಸರಿ ಹಾಕ್ಕೊಳಕ್ತಾನೆ ನಾನು. ಕಲರ್ ಹಾಕ್ಕೋಬೇಕು, ಒಟ್ಟು ಫುಡ್ ಕಲರ್ ಯಾವುದಾರ ಹಾಕ್ರಿ. ಆರೆಂಜ್ ಹಾಕಿದ್ರೆ ಬೆಸ್ಟ್ ಆಗ್ತಾವ್ರಿ. ಈಗ ನಾನು ಫುಡ್ ಕಲರ್ ಆರೆಂಜ್ ಕೇಸರಿ ಹಾಕಾಕತ್ತಾನೆ. ಕೇಸರಿ ಹಾಕಿ ಅದನ್ನ ಪಾಕ ಬರ್ಸ್ಬೇಕ್ರಿ. ಪಾಕ ಎಷ್ಟು ಮಾಡ್ಬೇಕಂದ್ರೆ ಭಾಳ ಏರ್ ಮಾಡಬಾರ್ದು, ಏನು ಮಾಡಬಾರ್ದು, ಸ್ವಲ್ಪ ಮಾಡ್ಬೇಕದು. ಒಂದೆಳೆ ಪಾಕ ಮಾಡ್ಕೋಬೇಕ್ರಿ. ಒಂದೆಳೆ ಪಾಕವನ್ನು ಮಾಡ್ಕೊಂಡು ನೋಡ್ರಿ ಈಗ ಪಾಕ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಅದು ಇದನ್ನಾಗಬೇಕು, ಹಂಗೇನು ಭಾಳಷ್ಟು ಬರಬಾರ್ದು ಅದು ಪಾಕ. ಒಂದೆಳೆ ಪಾಕ ಇರಬೇಕು. ಇದನ್ನು ಮಾಡಿ ಇಟ್ಕೊಳಕ್ತೇನೆ ರೀ ನಾನು ಪಾಕ ಮಾಡಿ. ನೋಡಿರಿ ಹೆಂಗಾಗೈತಿ. ಈಗ ಫುಲ್ ಕಲರ್ಫುಲ್ ಆಗೈತಿ, ಪಾಕ ಚೆಂದಾಗೈತಿ. ಈಗ ಈ ಹಿಟ್ಟನ್ನು ಪಳ್ಳಾಗೈತೆ ರೀ. ಇದು ನೆನೆಯಕ್ಕೆ ಇಟ್ಟಿರ್ತೀವಲ್ಲ ರೀ, ರೆಸ್ಟ್ ಮಾಡಕತ್ತ. ನೋಡಿರಿ ಈಗ ತೋರಿಸ್ತೀನಿ ನಾನು ಅದು ಹೆಂಗೆ ಪಳ್ಳಿರ್ತೈತೆ ಅಂತೇಳಿ. ಭಾಳ ತುಪ್ಪ ಹಾಕಿದ್ರೆ ಅದನ್ನು ನಾದಿದ್ರೆ ಹಿಂಗೆ ಕಟ್ ಆಗ್ತೈತೆ, ಅದು ಹಂಗೈತೆ. ಅದು ಹಿಟ್ಟು ಭಾಳ ಚಂದ ಇರ್ತೈತೆ ರೀ. ಅದು ಮೃದುವಾಗಿರ್ತೈತಿ, ಪದ್ರ ಆಗಿರ್ತೈತೆ. ಅದು ಹಿಟ್ಟು ಪಳ್ಳಾಗಿರ್ತೈತಲ್ಲ ರೀ. ಆ ಪಳ್ಳಂಗೆ ಆಗೋಂಗನ ನಾದ್ಕೋಬೇಕ್ರಿ, ಅದೇ ಮೇನ್ ಇರ್ತೈತಿ ಹಿಟ್ಟು ನಾದ್ಕೊಳ್ಳಲ್ಲೇನ. ನೋಡಿರಿ ಇದು ಹೆಂಗಾಗೈತಿ ಪಳ್ಳಂಗೆ, ಹಿಂಗೆ ಪಳ್ಳಂಗೆ ಅದು ಆಗಿರಬೇಕು ಅದು ಹಿಟ್ಟು. ಈಗ ನಾನು ಉಂಡೆಗಳನ್ನಾಗಿ ಮಾಡ್ಕೊಂಡು ಸಣ್ಣ ಒಂದೊಂದು ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ಥರ ನೋಡಿರಿ, ಈ ಕಡೆ ಒಂದು ಸ್ವಲ್ಪ ತಿರುಗಿಸ್ರಿ, ಈ ಕಡೆ ಒಂದು ಸ್ವಲ್ಪ ತಿರುಗಿಸ್ರಿ. ಕ್ಲಾಕ್ ವೈಸು ಕ್ಲಾಕ್ ವೈಸು ಒಂಚೂರು ಹಿಟ್ಟನ್ನು ಹಿಂಗೆ ತಿರುಗಿಸಿ ಒಂದು ಸ್ವಲ್ಪ ಒತ್ತೆ ಅದಕ್ಕೊಂದು ಹೋಲ್ ಮಾಡ್ಬೇಕ್ರಿ. ನೋಡಿರಿ ಈಗ ಇಷ್ಟು ಮಾಡಿ ಅದಕ್ಕೆ ಒಂದು ಹೋಲ್ ಯಾಕೆ ಮಾಡ್ಬೇಕಂದ್ರೆ ಆ ಕಡೆ ಈ ಕಡೆ ಕೂಡ ಎಣ್ಣೆ ಇದಾಗಬೇಕಲ್ರಿ, ಅದು ಎಣ್ಣೆಗೆ ಕರಿಬೇಕಲ್ಲ. ಅದಕ್ಕೆ ಈ ಥರ ಹೋಲ್ ಮಾಡಿ
ಚಂದಂಗೆ ಬಾಲುಷಾ ಮಾಡಿ ಇಟ್ಕೋಬೇಕು. ಇದಕ್ಕೆ ನೋಡ್ರಿ ಹಿಂಗಾಗೈತಿ. ಇದಕ್ಕೆ ಬಾಲುಷಾ ಈ ಥರ ಮಾಡಿ ಇಟ್ಕೋರಿ ನೀವು. ನಾನು ಈಗ ಎಲ್ಲ ಮಾಡಿದ್ದು ಹೆಂಗೆ ಅನ್ನೋದು ತೋರ್ಸಾಕ್ತಾನೆ. ಇಲ್ಲಿ ಒಂದೊಂದು ಮಾಡಾಕ್ತಾನೆ ನಾನು. ಈಗ ಒಂದು ಹೋಲ್ ಹಾಕ್ಬೇಕ್ರಿ ನಡು. ಹಿಂಗೆ ಬರ್ಬೇಕು ನೋಡ್ರಿ. ಸೆಂಟ್ರ್ ಅದನ್ನು ಈ ಥರ ಮಾಡಿ ಈ ಕಡೆ ಹಿಂಗೆ ರೌಂಡಂಗೆ ಮಾಡಿ ಸೆಂಟ್ರಕ್ಕೆ ಒಂದು ಹೋಲ್ ಹಾಕೋದಿರ್ತೈತೆ ನೋಡ್ರಿ. ಈಗ ಬೇರೆ ಏನಾರ ತೊಗೊಂಡ್ರೆ ಹಾಕೋರಿ, ನೀವು ಕೈಲಾರ ಹಾಕೋರಿ ಹೋಲ್. ಹಿಂಗೆ ಬರ್ಬೇಕದು. ಈಗ ನೋಡಿ ನಾನು ಸ್ಟ್ರಾ ತೊಗೊಂಡ, ಅದಕ್ಕೆ ಸ್ಟೀಲಿಂದ ಸ್ಟ್ರಾ ಇರ್ತೈತಲ್ರಿ, ಆ ಸ್ಟ್ರಾ ತೊಗೊಂಡು ನಾನು ಹೋಲ್ ಹಾಕೋದು ತೋರ್ಸಾಕ್ತಾನೆ ನಿಮ್ಗೆ. ನೋಡ್ರಿ ಈಗ ಎಷ್ಟು ಚಂದ ಬತ್ತು ನೋಡ್ರಿ. ಅದು ಹಿಂಗೆ ಹೋಲ ಪೂರ್ತಿಯಾಗಿ ಹೋಗುವಂಗೆ ಚಂದಂಗೆ ಹೋಲ್ ಹಾಕ್ಬೇಕ್ರಿ ಅದು. ಈಗ ಎಲ್ಲನೂ ಹಿಂಗೆ ಮಾಡಿ ಇಟ್ಕೋಬೇಕು. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡೋದು, ಅದನ್ನ ಹಿಂಗೆ ಕೈಯೊಳಗೆ ಇದನ್ನ ಮಾಡ್ಕೊಳ್ಳೋದು ರೌಂಡಂಗೆ, ಆಮೇಲೆ ಅದಕ್ಕೊಂದು ಹೋಲ್ ಮಾಡೋದು. ಇಷ್ಟು ಎಲ್ಲನೂ ಮಾಡ್ಕೊಂಡು ನೋಡ್ರಿ ಇವು ಎಷ್ಟು ಚಂದ ಅದು ನೋಡ್ರಿ. ಹಿಂಗೆ ಪ್ರತಿಯೊಂದನ್ನು ಮಾಡ್ಕೊಂಡು ಚಂದಂಗೆ ಮಾಡೇ ಇಟ್ಕೋಬೇಕು. ಹಿಂಗೆ ನೋಡ್ರಿ ಈಗೆಲ್ಲ ಮಾಡ್ಬೇಕತ್ತಾನೆ. ಇದೇ ಥರನ ಹಿಂಗೆ ಒಂದು ಹೋಲ್ ಮಾಡಿ ಸೆಂಟ್ರಕ್ಕೆ ಹೋಲ್ ಮಾಡ್ಬೇಕ್ರಿ. ಮಾಡಿ ಹಿಂಗೆ ಮಾಡಿ ಇಟ್ಕೋಬೇಕಂದು ನೋಡ್ರಿ ಎಷ್ಟು ಚಂದ ಬರಾಕ್ತಾವೆ. ಇದನ್ನು ನೋಡ್ರಿ ನೀವು ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತೈತೆ. ಈಗ ನೋಡ್ರಿ ಇವೆಲ್ಲ ಬಾಲುಷಾಗಳನ್ನ ಚಂದಂಗೆ ನಾವು ರೆಡಿ ಮಾಡಿ ಇಟ್ಕೊಳಕ್ತೇವೆ. ಮಸ್ತಾಗಿರ್ತಾವ್ರಿ. ಅದು ಪಾಕನಾಗ ಇದ್ದಿರ್ತೀವಲ್ರಿ, ಆ ಪಾಕ ಎಲ್ಲ ಸರಿಯಾಗಿ ಅದು ಮಿಕ್ಸ್ ಆಗ್ಬೇಕು. ಅದಕ್ಕೆ ಪಾಕ ಮಸ್ತಾಗಿರ್ತಾವೆ. ಈಗ ನೋಡ್ರಿ ಎಷ್ಟು ಚಂದ ಬಾಲುಷಾ ರೌಂಡಂಗೆ ಮಾಡಿ ಸೆಂಟ್ರಕ್ಕೆ ಹಿಂಗೆ ಹೋಲ್ ಮಾಡ್ಬೇಕು. ಸೆಂಟ್ರ್ನಾಗ ಹಿಂಗೆ ಹೋಲ್ ಮಾಡಿ ಈ ಥರ ಬರಬೇಕು ಬಾಲುಷಾ. ಒಮ್ಮೆ ಮಾಡಿಟ್ಕೊಂಡ್ರೆ ಕರ್ಯಾಕೆ ಈಜಿ ಆಕತ್ತಂತೇಳಿ ನಾನು ಎಲ್ಲನೂ ಒಮ್ಮೆ ಮಾಡಿಟ್ಕೊಳಕ್ತಾನೆ ನಿಮ್ಗೆ. ಅದಕ್ಕೆ ಮಾಡಿ ತೋರಿಸಿದೆ. ಹಿಂಗೆ ಮಾಡ್ರಿ ನೀವು. ಈಗೆಲ್ಲ ಇರ್ತೈತಲ್ಲ, ಈ ಒಂದು ನಡುವಿಂದ ಹೋಲ್ ಮಾಡ್ಬೇಕು. ಭಾಳ ಸಿಂಪಲ್ ಐತಿ, ಈಜಿ ಐತಿ. ಯಾವಾಗ ನಮಗೆ ಬೇಕಾಕತ್ತೆ ಅವಾಗ ಮಾಡಿ ತಿನ್ಬೋದು. ಇದನ್ನ ಸ್ವೀಟ ಒಳ್ಳೆ ಸ್ವೀಟ್ ಇದೊಂದು ನೋಡ್ರಿ. ಹಿಂಗೆ ಇರ್ತೈತಲ್ಲ, ಇದಕ್ಕೆ ಏನು ಮಾಡಬೇಕು, ಸೆಂಟ್ರ್ನಾಗ ಒಂದು ಹೋಲ್ ಮಾಡ್ಕೋಬೇಕು. ಮಾಡ್ಕೊಂಡು ಹಿಂಗೆ ಇಷ್ಟು ಮಾಡಿದ್ರೆ ಆಯ್ತು. ಕರಿ ಮುಂದಾಗೂ ಭಾಳ ಇದರಲ್ಲೇ ಕರಿಬೇಕ್ರಿ ಅವನ್ನ ಚಂದಂಗೆ. ಆರಾಮಾಗಿ ಸಾವಕಾಶ ಎಣ್ಣೆ ಒಳಗೆ ಇದನ್ನು ಮಾಡಿ ಕರಿಬೇಕಾಗ್ತತಿ. ಈಗ ನೋಡ್ರಿ ಇವನ್ನೆಲ್ಲ ಮಾಡಿ ಇಟ್ಕೊಂಡೀನಿ. ನಿಮಗೆ ಪ್ರತಿಯೊಂದನ್ನು ನಾನು ಹೆಂಗೆ ಮಾಡೇ ನಾನು ತೋರಿಸೀನಿ. ಈಗ ಸೆಂಟ್ರ್ ಹೋಲ್ ಮಾಡಿ ಚೆನ್ನಾಗಿ ಹಿಂಗೆ ಮಾಡಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಸಾಕಿಟ್ಟನ್ರಿ. ನಾನು ಎಣ್ಣೆ ಹಾಕ್ಕೊಳಕ್ತಾನೆ. ಕಾಸಕ್ಕೆ ಇದು ಕರಿಯೋಕ್ಕೆ ಎಣ್ಣೆ ಹಾಕ್ಕೊಳಕ್ತಾನೆ. ಈಗ ಎಣ್ಣೆ ಕಾಯ್ದ ನಂತರ, ಚೆನ್ನಾಗಿ ಕಾಯ್ದ ನಂತರ ಸ್ವಲ್ಪ ಹಾಕಿ ಟೆಸ್ಟ್ ಮಾಡಿ ಆಮೇಲೆ ಬಿಡ್ಬೇಕಾಕತ್ತೆ ಅದನ್ನ ನೋಡ್ರಿ. ಈಗ ಪೂರ್ತಿಯಾಗಿ ಹಾಕೀನಿ. ಇದನ್ನ ಟೆಸ್ಟ್ ಮಾಡೀನಿ ಎಣ್ಣೆ ಕಾಯ್ದೈತೆ ಅಂತ ಹೇಳಿ. ಅದಕ್ಕೆ ಸಣ್ಣಗೆ ಇಟ್ಟನ ಯಾವಾಗೂ ನೀವು ಏನು ಮಾಡ್ಬೇಕು, ಅದನ್ನ ಲೋ ಫ್ಲೇಮ್ನಾಗ ಇಡ್ಬೇಕು. ಅದನ್ನ ಟಿಪ್ ಇದು ನಾ ಹೇಳೋದು. ಯಾಕಂದ್ರೆ ಅದನ್ನು ಒಟ್ಟು ಅದಕ್ಕೆ ಏನೇನು ತಾನಾಗಲೇ ಎದ್ದು ಬರ್ಬೇಕ್ರಿ. ಅದು ಸಣ್ಣಂಗೆ ಎಣ್ಣೆ ಸಣ್ಣಂಗೆ ಇಟ್ಟವರು ಒಂದು ಸಲ ಇದನ್ನು ಫ್ಲೇಮ್ ಸಣ್ಣದಿಟ್ಟವರು ಒಟ್ಟು ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದ್ರಿ. ಅದು ತಾನಾಗಲೇ ಒಂಥರ ಆಗೈತೆ ತೋರಿಸ್ತೈತ್ರಿ. ಅದು ಅಷ್ಟು ಚಂದ ಬರ್ತಾವೆ ಎದ್ದು. ಆಮೇಲೆ ಬಂದಾಗನ ಅದನ್ನ ಹಿಡಿಬೇಕು ನೋಡ್ರಿ. ಈಗೆಲ್ಲ ಅವಕ್ಕೆಲ್ಲ ಎಣ್ಣೆ ಉಣ್ಣಾಗ್ತೈತಲ್ರಿ, ಅವು ಕರಿಯಾಕತ್ತಾವ. ಈಗ ತಾನೇ ಬರ್ತಾವ್ರಿ ಅವು ಕರ್ದಿಂದ ಗೊತ್ತಾಗ್ತತಿ. ಆ ಜಾಗ ಬಿಟ್ಟು ಬೇರೆ ಕಡೆ ಹಿಂಗೆ ಎದ್ದು ಬರ್ತಾವಲ್ರಿ, ಅವಾಗ ಅವು ನಾವು ಕರ್ದ ಹೊತ್ತು ಗೊತ್ತಾಕತಿ. ಅವಾಗ ನಾವು ಏನು ಮಾಡ್ಬೇಕಂದ್ರೆ ಹೊಳಸ್ಬೇಕಾಕತಿ. ಈಗ ನೋಡ್ರಿ ಎಷ್ಟು ಚಂದ ಬರಾಕ್ತಾವು. ಏನೂ ಟಚ್ಚನ್ನು ಮಾಡಿಲ್ಲ ಅವಕ್ಕೆ. ಯಾಕಂದ್ರೆ ಒಡಿತಿರ್ತಾವಲ್ರಿ, ಪಳ್ಳಾಗಿರ್ತಾವೆ. ಅದಕ್ಕೆ ಏನೂ ಟಚ್ ಮಾಡ್ಲಾರ್ದನ ಪೂರ್ತಿಯಾಗಿ ಹಂಗೆ ಬಿಟ್ಬಿಟ್ಟದನ್ನ. ಈಗ ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಬರಾಕ್ತಾವತ್ತ ನೋಡ್ರಿ. ಒಂದೊಂದು ಎದ್ದು ಬರಾಕ್ತಾವೆ ನೋಡ್ರಿ. ಹಿಂಗೆಲ್ಲ ಎದ್ದು ಬಂದು ಅವೆಲ್ಲನೂ ಕಂಪ್ಲೀಟಾಗಿ ಸುಟ್ಟವು. ಈಗ ಹಿಂಗೆ ಹೊಳಸ್ಬೇಕ್ರಿ. ಈಗ ಈ ಕಡೆ ಭಾಗ ನಾವು ಬಿಟ್ಟು ಹೊಳಸ್ಬೇಕಿನ್ನು ನೋಡ್ರಿ. ಹಗೂರ ಆದಷ್ಟು ನೀವಾದರೂ ಮಾಡಿದ್ರೆ ಆಯಿಲ್ ಸಣ್ಣಂಗೆ ಇಟ್ಟವರು ಒಟ್ಟೆ ಜೋರು ಇಡಕ್ಕೆ ಹೋಗ್ಬೇಡ್ರಿ.
ಇರ್ಲಿಕ್ಕಂದ್ರೆ ಏನಾಗ್ತೈತೆ ಅಂದ್ರೆ ಅದ್ರ ಪರಿಸ್ಥಿತಿ ಬರೀ ಉಂಡೆಗಳಂತರ ಮಾಡಿದ್ದನ್ನು ಹಿಟ್ಟನ್ನು ಅದ್ರೊಳಗೆ ಹೋಲ್ನಾಗ ಎಣ್ಣೆ ಹೋಗಿ ಕರಿದು ಬರ್ತಿರ್ತಾವೆ. ಅದ್ರ ಸಲಾಗಿ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ಹಾಕಿದ್ರೆ ಅದು ಎಷ್ಟೋ ತನ ಕರಿತೈತಿ ಅಷ್ಟೋ ತನ ಅದರಲ್ಲೇ ಬಿಡ್ಬೇಕನ್ನು ಸಣ್ಣಂಗೆ ಬಿಡಬೇಕು. ಆಮೇಲೆ ಇದ್ರೆ ಅವನು ಈ ಥರ ಹೊಳ್ಳಿಸೆ ಹಾಕು ಹೊಳ್ಳಿಸಿ ಹಾಕಾಕತ್ತೈತೆ ನೋಡ್ರಿ. ಹಿಂಗೆ ಹೊಳ್ಳಿಸಿ ಹಾಕಿ ಇವು ಎಲ್ಲ ಕ್ರಿಸ್ಪಿಯಾಗಿ ಕೆಂಪಾಗಿ ಬರ್ಬೇಕು. ಕಲರ್ ಎಲ್ಲ ಚೇಂಜ್ ಆಗ್ಬೇಕ್ರಿ. ಕಲರ್ ಪೂರ್ತಿಯಾಗಿ ಕೆಂಪಾದ ನಂತರ ಅವನ್ನ ಸಕ್ರೆ ಪಾಕನ್ಯಾಗ ಹಾಕ್ಬೇಕಾಗತ್ತೆ ನೋಡಿ. ಈಗ ಪೂರ್ತಿಯಾಗಿ ಕೆಂಪಾಗ್ತಾವೆ. ಈಗ ಕಲರ್ ಬಂದಾವೆ ನೋಡ್ರಿ. ಅದಕ್ಕೆ ಈಗ ಅವು ಕ್ರಿಸ್ಪಿಯಾಗಿ ಚಂದಂಗೆ ಕರ್ದಾವೆ. ಈಗ ಗೊತ್ತಾಗ್ತದೆ ನೋಡ್ರಿ ನಿಮಗೂ ಕರ್ದಿದ್ದು ಹೆಂಗೆ ಅನ್ನೋದನ್ನು ಗೊತ್ತಾಗ್ತದೆ. ಈಗ ನೋಡ್ರಿ ಹಿಂಗೆ ಬಂದೈತೆ. ಹಿಂಗೆ ಬಂದ ಇಷ್ಟು ಚಂದ ಬರ್ತಾವ್ರಿ ಅವು. ಈಗ ಸುಡುದು ಇರಬಾರ್ದು ರೀ ಸಕ್ರೆ ಪಾಕ. ಒಂದು ಸ್ವಲ್ಪ ಆಗಲೇ ಇದೇ ಮಾಡಿಟ್ಕೊಂಡಿವಲ್ರಿ ನಾವು. ಈಗ ನೋಡ್ರಿ ಇದೆಲ್ಲ ಅವು ಚಂದಂಗೆ ಬಿಟ್ಕೊಂಡು ಬಂದಾವ. ಈಗ ಮ್ಯಾಲೆ ಇದನ್ನು ಈ ಕಡೆ ಒಂದು 2 ಮಿನಿಟ್ ಈ ಕಡೆ ಒಂದು 2 ನಿಮಿಷ ಹಿಂಗೆ ಹಾಕಿ ಪಾಕ್ನಲ್ಲೇ ಎದ್ದೆ ಅವು ತೆಗಿಬೇಕಾಗತ್ತೆ ಅವನು. ಈಗ 2ನೇ ಟಿಪ್ ಹೇಳಾಕ್ತಾನೆ ನಾನು. ಇದನ್ನು ಭಾಳ ಫಾಲೋ ಮಾಡಿರಿ ನೀವು. ಯಾಕಂದ್ರೆ ಅವು ಒಡಿಬಾರ್ದು, ಚಂದಂಗೆ ಬರ್ಬೇಕಂದ್ರೆ ಈ ಟಿಪ್ ಎಲ್ಲ ಫಾಲೋ ಮಾಡಿರಿ ನೀವು. ಯಾಕಂದ್ರೆ ಒಳಗೆ ಅವು ಪಾಕ ಸೇರ್ಕೊಂಡು ಜ್ಯೂಸಿಯಾಗಿ ಬರ್ಬೇಕ್ರಿ ಅವು. ಅಂದ್ರೆ ಅವು ತಿನ್ನಕ್ಕೆ ಟೇಸ್ಟ್ ಬರ್ತಾವೆ ನೋಡಿರಿ. ಈಗ ಇದು ಸೆಕೆಂಡ್ ಟ್ರಿಪ್ಪನ್ನು ನಾನು ಹಾಕಿ ತೋರ್ಸಾಕತ್ತೇನೆ ಕರಿದು. ಅವು ಈಗ ಎಣ್ಣೆ ಕಾಯ್ದತ್ತ ಆರಾಮಾಗಿ ಸಾವಕಾಶ ಮ್ಯಾಲೆ ಬರ್ತಾವೆ. ಮ್ಯಾಲೆ ಬಂದಿಂದ ಹೊಳಸ್ರದನ್ನ. ಈಗ ನೋಡ್ರಿ ಇವನ್ನೆಲ್ಲ ಕರೆಕ್ತಾವೆ. ಇದನ್ನು 2 ನಿಮಿಷದ ನಂತರ ಒಂದು 2 ನಿಮಿಷ ಆ ಕಡೆ ಆತಲ್ರಿ, ಮತ್ತು ಈ ಕಡೆ ಇದನ್ನ ಹೊಳಸ್ಬೇಕು. ಈ ಕಡೆ ಟರ್ನ್ ಮಾಡ್ರಿ. ಎಲ್ಲ 2 ಕಡೆನೂ ಫುಲ್ಲ ಅವು ಪಾಕವನ್ನು ಉಂಡಿರ್ತಾವೆ. ಅವು ಟೇಸ್ಟ್ ಬರ್ತಾವೆ, ಮೆತ್ತಗಾಗಿರ್ತಾವೆ. ಒಳಗನು ಕರ್ದಿರ್ತೈತಿ ಅದು. ಅದ್ರೊಳಗನ ಮತ್ತು ಪಾಕ ಸೇರ್ಕೊಂಡು ಒಂಥರ ಜ್ಯೂಸಿಯಾಗಿ ಚಂದ ಬರ್ತಾವೆ ನೋಡಿ. ಈಗ ಇದನ್ನ 2 ನಿಮಿಷ ಆಗೈತಲ್ರಿ. ಇವೆಲ್ಲನೂ ಮತ್ತು ಪ್ರತಿಯೊಂದನ್ನು ಈ ಕಡೆ ಸೈಡ್ ಹೊಳಿಸಿ ಹಾಕ್ಬೇಕು. ಈಗ ಇವನು ಕರಿಯಾಕತ್ತಾವ್ರಿ. ಇವನ್ನೆಲ್ಲ ಕ್ರಿಸ್ಪಿಯಾಗಿ ಬರಾಕತ್ತಾವ. ಈಗ ನೋಡ್ರಿ ಹೆಂಗೆ ಬರಾಕತ್ತಾವ. ಹಿಂಗೆ ಅವು ಈಗ ಇವನ್ನೇನು ಮಾಡ್ಬೇಕಂದ್ರೆ ಕರ್ದು ಎಣ್ಣೆ ಅದು ಎಲ್ಲ ಪೂರ್ತಿ ಜಾನ್ಕೊಂಡು ಮತ್ತು ಪಾಕನ್ಯಾಗ ಹಾಕಬೇಕು. ಹಾಕಿ ಈ ಕಡೆ ಒಂದು 2 ನಿಮಿಷ ಈ ಕಡೆ ಒಂದು 2 ನಿಮಿಷ ಪಾಕನ್ಯಾಗ ಬಿಡ್ಬೇಕ್ರಿ ಅವನು. ಈಗ ನೋಡ್ರಿ ಇವನ್ನ 1 ನಿಮಿಷ ಈ ಕಡೆ ಹೊಳಸಿ ಬಿಡೋದು ಅವನು. ಈಗ ನೋಡ್ರಿ ಪಾಕನನ್ನು ಹೊಳಸಾಕತ್ತಾನೆ ನಾನು. ಹಿಂಗೆಲ್ಲ ಹೊಳಿಸಿ ಅದು ಪಾಕ ಪೂರ ಉಂಟಂದ್ರೆ ಈಗ ನೋಡ್ರಿ ಪೂರ್ತಿಯಾಗಿ ಅವು ಬಾಲುಷಾ ರೆಡಿ ಆಗ್ಯಾವ ನೋಡ್ರಿ. ಇದ್ರ ಮ್ಯಾಲೆ ಏನು ಮಾಡೈತಂದ್ರೆ ನಾವು ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಿಂಗೆಲ್ಲ ಹಾಕ್ಕೊಂಡೆವು ನೋಡ್ರಿ. ಗಾರ್ನಿಷ್ ಮಾಡೈತೆ ಅದಕ್ಕೆ. ಈಗ ನೋಡ್ರಿ ಇವೆಲ್ಲ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಚಂದಂಗೆ ಮೃದುವಾಗಿ ಬಂದಾವ್ರಿ. ಮತ್ತು ಒಳಗೆ ಜ್ಯೂಸಿ ಆಗ್ಯದಾವು. ಎಷ್ಟು ಚಂದ ಬಂದೈತೆ ನೋಡ್ರಿ. ಇದು ಒಡೆದು ತೋರಿಸ್ ನೋಡ್ರಿ ನಾನು ಇದನ್ನ. ಎಷ್ಟು ಚಂದ ಜ್ಯೂಸಿಯಾಗಿ ಬಂದಾವೆ. ಈಗ ನೋಡ್ರಿ ಒಳಗೆ ಅದು ಪಾಕೆಲ್ಲ ಹಿಂಕೊಂಡಿರ್ತೈತಲ್ಲ ಅದೆಲ್ಲನೂ ಹಿಂಗೆಲ್ಲ ಚಂದಂಗೆ ಬಂದಿರ್ತೈತೆ. ಅದಕ್ಕೆ ಫಸ್ಟ್ ಕ್ಲಾಸ್ ಆಗಿರ್ತಾವೆ. ಈಸಿ ಮೆಥಡ್ ಐತಿ, ಮಾಡಿ ನೋಡ್ರಿ ನೀವು. ಇವು ಅಷ್ಟು ಇಂಗ್ರೀಡಿಯೆಂಟ್ಸ್ ಏನೂ ಭಾಳ ಇಲ್ಲ. ಟಿಪ್ಸ್ ಫಾಲೋ ಮಾಡಿರಿ. ಸಣ್ಣಂಗೆ